ಇಲ್ಲಿ ಜೀವಿತಾ ಅಂಬಾರ್ ಮನೆ ಯಾವ್ದಮ್ಮ? ಜೀವಿತಾ? ನಾನೇನೆ. ಏನಾಗಬೇಕಾಯಿತು? ಗೊತ್ತಾಗ್ಲಿಲ್ಲ ನೀವು ಯಾರು ಅಂತ. ಜೀವನ್ ಏನೋ ನಮ್ಮ ಹುಡುಗನ ಫ್ರೆಂಡ್ ಅಂತೆ. ನಿಮ್ಮ ಅಣ್ಣಯ್ಯನ ಜೀವನ್ ಅಂದ್ರೆ? ಜೀವನ್ ಅಂದ್ರೆ ನಮ್ಮ ಅಣ್ಣಯ್ಯನೇನೆ. ಇವಳು ಯಾಕಂಡ್ ಪಾಪ ಹುಡುಗಿ. ಜೀವನ್ ಎಲ್ಗೋದ್ನಮ್ಮ? ಎಲ್ಲ ಹೋಗಿದ್ದಾನೆ. ಯಾರಂತ ಗೊತ್ತಾಗ್ಲಿಲ್ಲ ಆಂಟಿ. ನೀವು ಯಾಕೆ ಬಂದಿದ್ರಾ? ಏನು ಅಂತ ಗೊತ್ತಾಗ್ಲಿಲ್ಲ. ಯಾರು ನೀವು? ಮಗನೂ ನಿಮ್ಮ ಅಣ್ಣಯ್ಯ ಕ್ಲೋಸ್ ಫ್ರೆಂಡು. ಇವನು ನನ್ನ ಮೊಮ್ಮಗೂ ಪರಿಚಯ ಇದ್ದಾನೆ ನಿಮ್ಮ ಅಣ್ಣಯ್ಯ. ಅದಕ್ಕೇನೆ ಏನೋ ಮಾತಾಡ್ಬೇಕಾಯ್ತು ಬರ್ರಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದ್ವಿ. ಎಲ್ಲೋದ್ರು ನಿಮ್ಮಮ್ಮ ನಿಮ್ಮ ಅಣ್ಣ ಎಲ್ಲಾನ? ಓ ಆಂಟಿ ಬಂದ್ರಾ? ಬನ್ನಿ. ಜೀವಿತಾ ಇವರೇ ಬರ್ತಾರೆ ಅಂತ ಹೇಳಿದ್ನಲ್ಲ, ನಿನಗೊಂದು ಗಂಡು ಬರುತ್ತೆ ಅಂತ ಹೇಳಿದ್ನಲ್ಲ, ಇವರೇ ನೋಡು. ಓ ಹೌದಾ? ನಾನು ಯಾರು ಅಂತ ಅನ್ಕೊಂಡೆ. ಇವರೇನಾ? ಏನು ಹೆಸರು ಇವ್ರ ಹೆಸರು? ಇವನ ಹೆಸರು ಪ್ರಜ್ವಲ್ ಅಂತ ಹೇಳಿ ಎಲ್ಲರೂ ಪ್ರಜ್ಜು 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 ಅಂತ ಕರೀತಾರೆ. ಪ್ರಜ್ವಲ್ ಅಂತ ಹೇಳಿ ಇವನ ಹೆಸರು. ಹೌದಾ, ಸರಿ ಆಯ್ತು ಬನ್ನಿ ಒಳಗಡೆ ಹೋಗೋಣ. ಇವಳಿಗೆ ಗೊತ್ತಿಲ್ಲ ಪಾಪ, ಅದಕ್ಕೆ ಯಾರೋ ಏನೋ ಎತ್ಲೋ ಅಂತೇಳಿ ಅದಕ್ಕೆ ಹೊರಗಡೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದಾಳೆ. ನಾನು ಬೆಳಗ್ಗೆನೇ ಹೇಳಿದ್ದೆ, ಜೀವಿತಾ ನಿನ್ಗೊಂದು ಇವತ್ತು ಗಂಡು ಬರುತ್ತೆ, ಒಳ್ಳೆ ಹುಡುಗನ ಹುಡುಕಿದ್ದೀನಿ, ತುಂಬ ಒಳ್ಳೆ ಹುಡುಗ ಅಂತ ಹೇಳಿದ್ದೀನಿ. ಹೌದೇನು? ನಡಿಯಪ್ಪ, ಬಾರಪ್ಪ ಪ್ರಜು. ಪಾಪ ಬಾರಪ್ಪ, ಒಳಕ್ಕೆ ಹೋಗೋಣ. ಬರಪ್ಪ ಪಾಪ, ಬಾ. ಸೂಪರ್ ಅಜ್ಜಿ, ಹುಡುಗಿ ಸಕ್ಕತ್ತಾಗಳೆ. ಆಂಟಿ ಮುಂಚೆನೇ ನೀವೇನಾದ್ರೂ ನನ್ನ ತಂಗಿನ ಕೇಳಿದ್ರೆ ನಿಜ ಇವನಿಗೆ ಕೊಟ್ಟು ಮದುವೆ ಮಾಡ್ತಿದ್ವಿ. ಇವಾಗ ಎಂಥ ಕೆಲಸ ಆಯಿತು ಅಂತಂದರೆ ನಾನು ಸುಂದರ ಅಣ್ಣನ ಹತ್ರ ಎಲ್ಲ ಮಾತಾಡಿದ್ದೀನಿ. ಎಲ್ಲ ಮಾತಾಡಿ ಅಣ್ಣ ಹಿಂಗೈತೆ ಕಣಣ್ಣ ವಿಷಯ ಅಂತ ಎಲ್ಲ ಹೇಳಿದೆ. ಅದಕ್ಕೆ ಆ ಅಣ್ಣ ಏನಂತು, ಸರಿ ಆಯ್ತಪ್ಪ ಇದ್ರೂ ಇರಲಿ ಪರವಾಗಿಲ್ಲ, ನಾನು ನನ್ನ ಮಗುಗೆ ಹೇಳ್ತೀನಿ ಅಂತ ಹೇಳಿದ್ರು. ಮದುವೆ ಆಗಿದ್ಲು. ಹಿಂಗೆ ಫೋನಲ್ಲೇ ಅವಳು ಒಂದು ಹುಡುಗನ ಇಷ್ಟಪಟ್ಟು ಮದುವೆ ಆಗಿದ್ಲು. ಶ್ರೀಮಂತರು, ತುಂಬ ಶ್ರೀಮಂತರು. ಅವರು ನಮಗೆ ಒಂಥರ ಅಡ್ಜಸ್ಟ್ ಆಗಲ್ಲ. ಶ್ರೀಮಂತರನ್ನ ಯಾವತ್ತೂ ಮದುವೆ ಆಗಬಾರ್ದು. ಅಯ್ಯೋ, ಕಾಲು ಕಾಸಕ್ಕಿನ್ನ ಕಡಿಯಕ್ಕ ಅಂತಾರೆ. ಸುಮ್ಮನಿರು. ಶ್ರೀಮಂತರನ್ನ ಬಡವರು ಅಂತಾರೆ ಮದುವೆ ಆಗ್ಬಿಟ್ರೆ, ಬಿಡು ಮನೆ ಕೆಲಸದವ್ರ ಥರ ಮಾಡ್ಲೇಳು ಅಂತೇಳಿ ಒಂಥರ ನೋಡ್ತಾರೆ. ಅಂಥವ್ರು ಮಾತ್ರ ಮದುವೆ ಆಗಬಾರ್ದು. ಗೊತ್ತಾಯ್ತು, ನಮ್ಮ ಹುಡುಗ ಎಲ್ಲ ವಿಷಯ ಹೇಳ್ದ, ಎಲ್ಲ ಹಿಂಗೆ ಆಗೈತೆ ಕಣಮ್ಮ. ಅದಕ್ಕೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಬಂದ್ಬಿಟ್ಟವಳೆ. ತುಂಬ ಒಳ್ಳೆ ಹುಡುಗಿ, ಅದಕ್ಕೆ ನೋಡ್ಕೊಂಬರೋಗ್ರಿ ಅಂತೇಳಿ ಕಳಿಸ್ತಾ ನನ್ನ ಮೊಮ್ಮಗನ್ನು ನನ್ನೂ. ನನ್ನ ಸೊಸೆನೂ ಬತ್ತಿದ್ಲು, ನೀವಿಬ್ರು ಹೋಗಿ ಬರೋಗ್ರತ್ತೆ, ನೀವಿಬ್ರು ನೋಡ್ಕೊಂಬರ್ರಿ, ಆಮೇಲೆ ಬೇಕಾದ್ರೆ ನಾನು ಹೋಗ್ತೀನಿ ಅಂತ ಅಂದ್ಲು. ಅವಳು ಯಾಕಂದ್ರೆ ಸ್ವಲ್ಪ ಅವಳಿಗೂ ಯಾಕೋ ಹುಷಾರಿರ್ಲಿಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ನನ್ನ ಮೊಮ್ಮಗ ಇವನೇ ಚೆನ್ನಾಗಿ ದುಡಿತಾನೆ. ನಮ್ಮದು ಸ್ವಂತ ಒಂದು ಲಾರಿ ಐತೆ. ನಾವು ಸ್ವಲ್ಪ ಚಿಕ್ಕದಾಗಿ ಒಂದು ಸ್ವಲ್ಪ ಮನೆ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯವರು ಎರಡು ಮದುವೆ ಆಗಿದ್ದಾರೆ. ಅವರು ಚಿಕ್ಕ ಹೆಂಡತಿ ಜೊತೆಗೆ ನಮ್ಮೂರಲ್ಲಿದ್ದಾರೆ, ನಮ್ಮ ಸ್ವಂತ ಊರಲ್ಲಿ. ಅಲ್ಲೂ ಜಮೀನೆಲ್ಲ ಇದೆ. ಎಲ್ಲ ನಮ್ಮ ಮನೆಯವರು ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಮಾಡ್ಕೊಂಡಿದ್ದಾರೆ. ಅವಳಿಗೂ ಸ್ವಲ್ಪ ಜಮೀನೆಲ್ಲ ಐತೆ. ಎಲ್ಲ ಇವನೊಬ್ಬನೇ ಆಸ್ತಿವಂತ. ಇನ್ನು ಎಲ್ಲದಕ್ಕೂ ಅವಳಿಗೂ ಇನ್ನೇನು ಮಕ್ಕಳಿಲ್ವಲ್ಲ. ನಮ್ಮ ಮನೆಯವ್ರು ಎರಡು ಮದುವೆ ಆಗಿದಾರಲ್ಲ, ಚಿಕ್ಕ ಹೆಂಡತಿಗೆ ಅವಳಿಗೇನು ಮಕ್ಕಳಿಲ್ಲ. ನನ್ನ ಮಗಂದೇ ಲೆಕ್ಕ. ನನಗೆ ಒಬ್ಬನೇ ಮಗ. ನನ್ನ ಮಗಳೂ ಎಲ್ಲ ಚೆನ್ನಾಗಿದ್ದಾರೆ. ಅವರು ಒಳಿಯಂದ್ರೆ ಎಲ್ಲ ಅವರು ಹೋಟ್ಲು ಮಾಡಿದ್ದಾರೆ. ಅವರು ಮನೆ ಕಡೆಗೆ ಬೇಜಾರಿದ್ದಾರೆ. ಅವಳಿಗೂ ಮಕ್ಕಳಿಲ್ಲ ನನ್ನ ಮಗಳಿಗೆ. ಅವಳು ಹಂಗೇನೆ ಎಲ್ಲ ನನ್ನ ಮೊಮ್ಮಗೇನೆ ಮಾಡಬೇಕು ಅಂತೇಳಿ ಅವಳು ತುಂಬ ಆಸೆಗಿದ್ದಾಳೆ. ಅಯ್ಯೋ, ನಾನಂತೂ ಯಾಕಾದ್ರೂ ಮದುವೆ ಆದ್ನೋ ಅನ್ನಿಸ್ಬಿಡ್ತು. ತುಂಬ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಣ್ಣ ಬೆಳಗ್ಗೆ ಹೇಳ್ದ, ಇವತ್ತು ನಿನಗೆ ಒಳ್ಳೆ ಹುಡುಗನ ನೋಡಿದ್ದೀನಿ, ಒಳ್ಳೆ ಹುಡುಗ ಬರ್ತಾ ಇದ್ದಾನೆ, ನೀನೇನು ಚಿಂತೆ ಮಾಡಬೇಡ ಜೀವಿತ ಅಂತೇಳಿ ಹೇಳ್ದ. ಅವಾಗ ಒಂಥರ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನಾನು ಭಾಳ ದಿವಸದಿಂದನೂ ಸುಂದರಣ್ಣಂತಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸುಂದರಣ್ಣ ಒಂದು ದಿವಸನೂ ಹಂಗಂತ ಹೇಳೇ ಇಲ್ಲ ನನಗೆ. ಮೊನ್ನೆ ಯಾವಾಗಲೋ ನನ್ನ ಹತ್ರ ಆ ವಿಷಯ ಮಾತಾಡೋದಕ್ಕೆ ಆವಾಗ ನಾನು ಹೇಳ್ದೆ, ಅಣ್ಣ ನನ್ನ ತಂಗಿನೇ ಇದ್ದಾಳೆ ಬಿಡೋಣ, ನಿನ್ನ ಮಗುಗೆ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ನಾನು ಭಾಳ ಚೆನ್ನಾಗಿ ಅಣ್ಣನ ಹತ್ರ ಗಾಡಿಗೆಲ್ಲ ಹೋಗೋದು, ಅಣ್ಣನ ಜೊತೆ ಕೆಲ್ಸಕ್ಕೆ ಹೋಗೋದು ಎಲ್ಲ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದೀವಿ ನಾನು ಸುಂದರಣ್ಣ. ನಮ್ಮ ಹುಡುಗ ಹೇಳ್ತಿದ್ದ, ತುಂಬ ಒಳ್ಳೆ ಹುಡುಗಿ ಅಂತೆ, ತುಂಬ ಒಳ್ಳೆ ಮನೆಯವರು, ಅವರೆಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಕಣಮ್ಮ, ಹೋಗಿ ನೋಡ್ಕೊಂಬರ್ರಿ, ನೀನು ಪ್ರಜ್ಜು ಹೋಗ್ರಿ, ಒಂದಿನ ಹೋಗಿ ನೋಡ್ಕೊಂಬನ್ನಿ ಅಂತೇಳಿ ನನ್ನ ಮಗ ಹೇಳ್ದ. ಅದಕ್ಕೆ ಬಂದ್ವಿ ನಾವು ನೋಡ್ಕೊಳ್ಳೋಣ ಅಂತ. ಇವ್ರೇನಪ್ಪ ಪಾಪ? ನಮ್ಮ ಇವರೇನೆ, ಏನಾದರೂ ಜ್ಯೂಸೋ ಕಾಫಿನೋ ಏನಾದರೂ ಮಾಡಮ್ಮ. ಒಮ್ಮೆ ಅಕ್ಕ ಮೊಮ್ಮಗ, ನನ್ನ ಮಗನ ಮಗ. ನಾವು ಎಲ್ಲ ಮನೆ ಕಡೆಗೆ ಚೆನ್ನಾಗಿದ್ದೀವಿ. ಅಷ್ಟ ನಾವು ತೀರಾ ಶ್ರೀಮಂತರಲ್ಲ, ತೀರಾ ಬಡವರಲ್ಲ, ನಾವೊಂದಿಷ್ಟು ಮಧ್ಯಮ ವರ್ಗದವರು. ಏನು ತೀರಾ ಬಿಡಪ್ಪ, ಏನೂ ಇಲ್ಲ, ನಮಗೇನು ತಿನ್ನಕ್ಕೆ ಉಣ್ಣಕ್ಕೋ ಅಂತ ಬಡತನ ಆ ಥರ ಎಲ್ಲ ಏನಿಲ್ಲ ಬಿಡಪ್ಪ. ಮಸ್ತಾಗೈತೆ. ಶ್ರೀಮಂತರು ಅಷ್ಟೊಂದು ಹೇಳ್ಕೊಳ್ಳೋ ಅಂಥ ಶ್ರೀಮಂತರೂ ಅಲ್ಲ, ಅಷ್ಟು ಕೀಳಾಗಿರೋ ಅಂಥ ಬಡವರು ಅಲ್ಲ. ಅಷ್ಟು ನಾವು ಒಂಥರ ಮಧ್ಯಮ ವರ್ಗದವರು. ಹೌದೇನು? ಹೆಂಗ ಬೇಡ ಮತ್ತು. ನನ್ನ ಮಗ ಹೇಳ್ತಿದ್ದ ಎದ್ದಾಗ, ಅಮ್ಮ ಬರ್ತಾರೆ ಇವತ್ತು ಅಂತ ಹೇಳಿ ಹೇಳ್ತಿದ್ದ. ಇವನೇನಾ ನಿಮ್ಮ ಮಗ? ನನ್ನ ಮೊಮ್ಮಗ ಇವನು. ಇಲ್ಲೋಳು ಯಾರ ಹತ್ರನೂ ಯಾರ ಸವಾಸಕ್ಕೂ ಹೋಗಲ್ಲ ಇವನು. ಅವನಾಯ್ತು, ಅವ್ನ ಕೆಲಸ ಆಯಿತು. ಭಾಳ ಒಳ್ಳೆಯವನು. ಒಳ್ಳೆಯವ್ರಿಗೆ ಅವನಿಗೆ ಹೆಣ್ಣು ಎಷ್ಟು ನೋಡಿದೀವ, ಮಸ್ತಾಗಿ ಹೆಣ್ಣು ನೋಡಿದ್ದೀವಿ. ಅದು ಯಾರಣೆ ಬರ್ದಾಗ ಏನು ಬರ್ದಿರುತ್ತೋ ಅಂತಾರಲ್ಲ, ಹಂಗೆ ನೋಡ್ಕೊನಿಗೆ ಇಲ್ಲಿಗೆ ಬಂದಂಗೆ ಆಯಿತು. ಅದೇ ಬೇಜಾರಾಗಿ ನಾವೇ ಬಿಡತ್ಲಾಗಂತ ಅವ್ನಿಗೆ ಯಾಕನ ಲಗ್ನದ ಮೇಲೆ ಕೂಡ್ ಬರಲ್ಲ ಅಂತ ಸುಮ್ಮನಾಗಿದ್ವಿ. ಮನೆಯೆಲ್ಲ ಪೂಜೆ ಮಾಡಿಸಿದ್ವಿ ಮನೆಯಲ್ಲೆಲ್ಲನ.
ಪೂಜೆ ಮಾಡಿಸಿದಾಗ ಅವಾಗ ಈ ರೀತಿ ಎಲ್ಲನ ಹೇಳಿದ್ರು. ಆಗುತ್ತೆ, ಸೆಟ್ ಆಗೇ ಆಗುತ್ತೆ, ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ, ಸಿಕ್ಕಿರೋಂಥ ಹುಡುಗಿ ತುಂಬ ಅದೃಷ್ಟ ಮಾಡಿರ್ತಾಳೆ ಅಂತ ಹೇಳಿದ್ರು. ನಾವು ತುಂಬ ಜನ ಈಗ ನಮಗೆ ಸೆಟ್ ಆದರೆ ಅವ್ರಿಗೆ ಸೆಟ್ ಆಗ್ತಿರ್ಲಿಲ್ಲ, ಅವ್ರಿಗೆ ಸೆಟ್ ಆದರೆ ನಮಗೆ ಸೆಟ್ ಆಗ್ತಿರ್ಲಿಲ್ಲ. ಹುಡುಗಿ ಚೆನ್ನಾಗಿದ್ದರೆ ಮದುವೆ ಅವರು ಕೊಡಲ್ಲ ಅಂತ ಹೇಳೋರು. ನಮ್ಗೆ ಇಷ್ಟ ಆಗಿದ್ದು ಮತ್ತು ಯಾಕೋ ನಮಗೆ ಶಾಸ್ತ್ರ ಅದು ಕೂಡ ಬರ್ತಿರ್ಲಿಲ್ಲ, ಈ ಥರ ಆಗೋದು. ಒಟ್ಟಿನಲ್ಲಿ ಬೇಜಾನ್ ಜನ ಹೆಣ್ಣು ಕೊಡ್ತೀವಿ ಅಂತ ಹೇಳೋರು, ಆದರೆ ನಮಗೆ ಅದು ಸೆಟ್ ಆಗ್ತಾ ಇರಲಿಲ್ಲ. ಏನು ಮಾಡಲಿ? ಹಂಗೆ ಅದು ಟೈಮ್ ಅಂಬೋದು ಐತಲ್ಲ, ಭಾಳ ಒಂಥರ ಅದು ಟೈಮ್ ಬರಬೇಕು ಅಂತಾರಲ್ಲ, ಹಂಗೆ ಯಾವುದೇ ಆಗಲಿ ಅದು ಸಮಯ ಸಂದರ್ಭ ಅಂಬೋದು ಬಂದಾಗ ಆಗುತ್ತೆ ತಾನಾಗಿ ತಾನು ಅಂತಾರಲ್ಲ, ಆಗ ಹಂಗೆ. ಅದಕ್ಕೆ ಆ ಟೈಮ್ ಅನ್ನೋದು ಬರ್ಬೇಕಂತಲೇ ನಾವು ಸುಧಾರಿಸಿದ್ದು. ಇವಾಗ ನನ್ನ ಮೊಮ್ಮಗನು ತುಂಬ ಒಳ್ಳೆಯವನು, ಕೊಟ್ಟು ಮದುವೆ ಮಾಡಿ ನಿನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕೊತಾನೆ. ನನ್ನ ಮೊಮ್ಮಗ ತುಂಬ ಒಳ್ಳೆಯವನು. ಎಲ್ಲ ಹೇಳ್ಬೇಕಾಯ್ತು ಕಣ್ ಪಾಪ, ಎಲ್ಲ ಹೇಳಿದೆಯೇ? ಎಲ್ಲ ಹೇಳಿದ್ದೀನಿ ಕಣಮ್ಮ ಅವ್ರ ಹತ್ರ. ಅವ್ರೇನಂತವ್ರಲ್ಲ ಎಲ್ಲ ಅರ್ಥ ಮಾಡ್ಕೊಂತಾರೆ. ಸುಂದರಣ್ಣ ತುಂಬ ಒಳ್ಳೆಯವರು. ನನಗೆ ಭಾಳ ದಿವಸದಿಂದ ಸುಂದರಣ್ಣ ಪರಿಚಯ. ನಾನೆಲ್ಲ ಹೇಳಿದ್ದೀನಿ ಸುಂದರಣ್ಣನ ಹತ್ರ, ಎಲ್ಲ ಹಿಂಗೆ ಐತೆ ಅಣ್ಣ ಮ್ಯಾಟ್ರು, ನನ್ನ ತಂಗಿ ಅಂತ, ನನ್ನ ತಂಗಿ ಬಗ್ಗೆ ಅಂತ ನಾನೆಲ್ಲ ಹೇಳಿದ್ದೀನಿ. ಅದಕ್ಕೆ ಅವಣ್ಣ ಬಿಡಪ್ಪ, ಎಲ್ಲರ ಮನೆಯಾಗೂ ಇದ್ದಿದ್ದೇನೆ ಬಿಡು, ಅಂಥದ್ದೆಲ್ಲನ ನಾವು ಸುಧಾರಿಸ್ಕೊಂಡು ಹೋಗಬೇಕು. ನಾವೇ ಅದನ್ನು ದೊಡ್ಡದಾಗಿ ಇದು ಮಾಡ್ತೀವಿ ಅಂದರೆ ಅದು ಸರಿ ಹೋಗಲ್ಲ. ಏನು ಬಂದರೂ ನಾವೆಲ್ಲ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತ ಪಾಪ ಅವಣ್ಣನೂ ನಮಗೆ ಹೇಳ್ತು. ನನಗೂ ಸಮಾಧಾನ ಮಾಡ್ತು. ಏನೇ ಇರ್ಲಪ್ಪ, ನಾವೇನು ಮನಸ್ಸನ್ನ ಇಕ್ಕೆಮಕ್ಕೆ ಹೋಗಲ್ಲ. ನನ್ನ ಮೊಮ್ಮಗ ನಾವು ಅದೇ ಹೇಳಿರೋದು ಹೇಳಪ್ಪ, ನೀನು ಒಳ್ಳೆ ಹುಡುಗಿ ಹುಡುಕ್ತೀವಿ, ಆ ಹುಡುಗಿ ಜೊತೆಗೆ ನೀನು ನೆಮ್ಮದಿಯಾಗೆ ಜೀವನ ಮಾಡೋದು ಕಲಿ, ನೀನು ಚೆನ್ನಾಗಿರೋದು ಕಲಿ ಅಂತ ನನ್ನ ಮೊಮ್ಮಗ ನಾವು ಅದನ್ನೇ ಹೇಳಿರೋದು. ನಾವು ಎಲ್ಲರೂ ಅದೇ ಹೇಳಿರೋದು ನಾವು. ಅದಕ್ಕೆ ಅವನು ಒಪ್ಕೊಂಡಿದ್ದಾನೆ. ನಮಗೇನೋ ಹುಡುಗಿ ತುಂಬ ಇಷ್ಟ ಆದ್ಲು. ನಮ್ಮ ಜೀವಿತ ನಿನಗೆ ಹೇಗೆ? ನನಗೇನೋ ತುಂಬ ಇಷ್ಟ ಆಯಿತು. ನನಗೂ ಇವರು ಚೆನ್ನಾಗೇ ನನಗೆ ನೋಡ್ಕೊತಾರೆ. ಈಗ ನಾನು ಯಾಕಂತಂದರೆ ಒಬ್ಬರು ನಾಳೆ ಮದುವೆ ಆಗಿ ಈ ರೀತಿ ಜೀವನ ಹಾಳು ಮಾಡ್ಕೊಂಡಿದ್ದೀನಿ. ನನಗೆ ಇನ್ನು ಒಳ್ಳೆ ಜೀವನ, ಒಳ್ಳೆ ಹುಡುಗ ಸಿಕ್ಕಿ ಒಳ್ಳೆ ಜೀವನ ಶುರುವಾದರೆ ಸಾಕು, ನಾನು ಹೊಸ ಜೀವನ ಶುರು ಮಾಡ್ತೀನಿ, ಹೊಸ ವರ್ಷಕ್ಕೆ ಹೊಸ ಜೀವನ ಶುರು ಮಾಡ್ತೀನಿ ಅಂತ ನನಗೊಂಥರ ಖುಷಿ. ಈಗ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೀನಿ. ನನಗೆಲ್ಲ ಗೊತ್ತೈತೆ, ನಮ್ಮಪ್ಪ ಎಲ್ಲ ಹೇಳೈತೆ, ಹಿಂಗೆಲ್ಲ ಹಿಂಗೆ ಆಗೈತೆ ಕಣಪ್ಪ ಅಂತ. ನಾನು ಯಾವನೋ ಕಚಡ ನನ್ನ ಮಗನ ಥರ ಅಲ್ಲ. ನಾನು ಯಾವನೋ ಕಚಡ ನನ್ನ ಮಗ ನಿನ್ನ ರಿಜೆಕ್ಟ್ ಮಾಡಿ ಈ ರೀತಿ ಮಾಡಿರೋನು. ಅವನಿಗೆ ಬುದ್ಧಿ ಇದೆಯೋ ಲದ್ದಿ ಇದೆಯೋ? ಅಯ್ಯೋ ಬಿಡಿ, ಅವ್ರ ಬಗ್ಗೆ ಏನು ಮಾತಾಡೋದು. ನನಗೇನೋ ತುಂಬ ಇಷ್ಟ ಆಯಿತು. ನಮ್ಮ ಅಣ್ಣ ಹೇಳಿದ್ದಾನೆ, ನಮ್ಮ ಅಣ್ಣ ಒಪ್ಕೊಂಡಿದ್ದಾನೆ ಅಂತಂದ್ರೆ ನಂದೇನು ಅಭ್ಯಂತರ ಇಲ್ಲ. ನಮ್ಮ ಅಣ್ಣ ಹೇಳಿದ್ಮೇಲೆ ಮುಗೀತು. ನಮ್ಮ ಮನೇಲಿ ಏನಿದ್ರು ನಾವು ಇವಳು ಬಂದಿದ್ರೆ ನಿಮ್ಮ ಇವನಿ ಬೇರೆ ಮದುವೆ ಮಾಡಬೇಕು, ಮತ್ತು ಯಾರು ಏನು ಕೊಡಲ್ಲ ಎಂಬ ಒಂದು ಇದಕ್ಕೋಸ್ಕರ ನಾವು ಸುಮ್ಮನಿದ್ದಿದ್ವಿ. ಇಷ್ಟು ದಿನ ಮದುವೆ ಏನು ನನ್ನ ಮಗನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲಿಲ್ಲ. ಅದಕ್ಕೆ ಇವಾಗ ಇವ್ನಿಗೆ ಹಿಂಗಿದ್ರೆ ನೋಡಪ್ಪ ಯಾರು ಏನು ಕೊಡಲ್ಲ, ನಿನ್ನ ತಂಗಿಗೆ ಯಾವ್ದಾನ ಒಂದು ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತೇಳಿ ನಾವು ಹೇಳಿದ್ವಿ. ಅದಕ್ಕೆ ಅವನು ಮಾತಾಡಿದ್ದಾನೆ, ನಿನ್ನ ಮಗನ ತಾಯಿ ಹೇಳಿದಾರೆ. ನಿಮ್ಮೂರಿಗೆ ಇಲ್ಲಿಂದನ ಅದೃಷ್ಟನ ತಂದೈತೆ, ಗಗನನ್ನು ಕೊಟ್ಟೈತಮ್ಮ. ಗೊತ್ತೈತೆ ಹೇಳ, ಅವೆಲ್ಲ ನಮ್ಮ ಮನೆ ತಾಗೆ ಇರೋದವೆಲ್ಲನ ನಮ್ಮ ಇದ್ರಾಗೆ ಇರೋದು. ಋತುದು ನಮ್ಮೂರೇ. ಹೌದೇನು? ಅವರೇ ನಮ್ಮನ್ನು ಮಾತಾಡ್ಸಲ್ಲಮ್ಮ. ನಾವು ಮಾತಾಡ್ಸಲ್ಲ ಅಂತ ಅವ್ರನ್ನೆಲ್ಲ ಬಿಡಿ, ಅವ್ರ ಬಗ್ಗೆ ಬೇಡವೇ ಬೇಡ. ಅವ್ರಿಗೂ ನಮಗೂ ಆಗೋದೇ ಇಲ್ಲ. ಋತು ಮಾತಾಡ್ಸಲ್ಲ ನಾವು. ಅವಳಿಗೋ ಬುದ್ಧಿ ಸರಿ ಇಲ್ಲ. ಅವಳು ಬೇರೆ ಯಾರು ಅಲ್ಲ, ನಮ್ಮ ಅಣ್ಣ ಐತಲ್ಲ, ನಮ್ಮ ಅಣ್ಣನ ಮೊಮ್ಮಗಳು. ನಮ್ಮ ರಿಲೇಟಿವ್ಸೇ ಅವರೆಲ್ಲ. ನಾನು ಮಾತಾಡ್ಸಲ್ಲ ಅವ್ರನ್ನ. ಅಲ್ಲೇ ಮುಂದೆ ಹೋದ್ರೂ ನಾವು ಮಾತಾಡ್ಸಲ್ಲ. ನಾನು ನಾಳೆ ಭಾಳ ದಿವಸದಿಂದ ನಾನು ಮಾತಾಡೋದು ಕೈ ಬಿಟ್ಬಿಟ್ಟಿದ್ದೀನಿ. ಮಾತಾಡ್ಸಕ್ಕೆ ಹೋಗಲ್ಲ ನಾವು ಅವ್ರನ್ನೆಲ್ಲನ. ಹಂಗೆ ನಂಗಾದರೆ ಆಗಾಗ ನಂದು ಅದೇ ಊರ. ಸರಿ 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 ಹಾಗಾದರೆ ಸರಿ ಆಯಿತು. ನನಗೇನೋ ಈ ಮದುವೆ ತುಂಬ ಇಷ್ಟ ಆಯ್ತಣ್ಣ. ನನಗೆ ಹುಡುಗನೂ ತುಂಬ ಇಷ್ಟ ಆಯ್ದ. 5 ನಿಮಿಷ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹುಡುಗಿ ಜೊತೆ. ಮಾತಾಡ್ಬೋದಾ? ಮಾತಾಡೋಗಪ್ಪ, ಅದಕ್ಕೇನಂತೆ. ಮಾತಾಡ್ತಾನಂತ ನನ್ನ ಮೊಮ್ಮಗ. ಬಿಡಪ್ಪ ಅಂತ 5 ನಿಮಿಷ ಮಾತಾಡಲಿ. ಹುಡುಗಿ ಮಾತಾಡ್ಕೊಂಬ್ಲೇಳು. ಆಯ್ತಕ್ಕ. ಮತ್ತು ಏನಂತಂದರೆ ಡೈವರ್ಸ್ ಆಗ್ದಲೇ ಮದುವೆ ಬೇಡ. ಯಾಕಂದರೆ ಆಸ್ತಿ ಭಾಗ ಬರುತ್ತೆ, ಅದು ಬೇರೆ ಸ್ವಲ್ಪ ಆಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ಡೈವರ್ಸ್ ಆದಮೇಲೆ ಮದುವೆ. ಆಯ್ತು ಹೇಳಪ್ಪ, ನಿಧಾನವಾಗಿ ಮಾಡ್ಕೊಂಬಕ್ಕಾಗತ್ತೆ ಏನು. ನನ್ನ ಮೊಮ್ಮಗ್ಗೆ ಕೊನೆಗೂ ಹುಡುಗಿ ಸಿಕ್ಬಿಟ್ಲು, ಜೀವಿತ. ಈ ಹುಡುಗಿ ಹೆಸರು ನನಗೇನೋ ತುಂಬ ಇಷ್ಟ ಆದ್ಲು ಇವಾಗ. ಯಾಕಂದರೆ ಅವನಿಗೆ ಹುಡುಕಿ ಸಾಕಾಗ್ಬಿಟ್ಟೈತಿ, ಎಲ್ಲೂ ಏನು ಕೊಡ್ತಾ ಇಲ್ಲ. ಅದಕ್ಕೆ ಈ ಹುಡುಗಿ ಡೈವರ್ಸ್ ಕೊಟ್ಟು ಎರಡನೇ ಮದುವೆ ಅಲ್ಲ, ಅದಕ್ಕಾಗಿ ಇವಾಗ ಇವರಾಗೋದಕ್ಕೆ ಕೊಡ್ತಾ ಇದ್ದಾರೆ. ಹೆಂಗೋ ನನಗೆ ಹೆಂಗೋ ಮದುವೆ ಮಾಡಿಬಿಟ್ರೆ ಸಾಕು. ಅವನಿಗೆ ಮದುವೆದೇ ಒಂಥರ. ನನ್ನ ಮೊಮ್ಮಗೆ ಮದುವೆ ಮಾಡಿಲ್ಲ ಅಂಬದೇ ಅವನಿಗೆ ಟೆನ್ಷನ್, ಮದುವೆ ಮಾಡಿಲ್ಲ ಅಂಬದೇ ಅವನಿಗೆ ಒಂಥರ ಸಿಟ್ಟು ನಮ್ಮ ಮೇಲೆಲ್ಲನ. ಅದಕ್ಕೆ ಮದುವೆ ಮಾಡಿದ್ರೆ ಚೆನ್ನಾಗಾಗ್ತಾನೆ, ಕುಡಿಯೋದೆಲ್ಲ ಬಿಡ್ತಾನೆ, ಮದುವೆ ಮಾಡಿದ್ರೆ ಚೆನ್ನಾಗಾಗ್ತಾನೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.